ಸರ್ 7 ನಿಮಿಷದ ಪಂದ್ಯ ಸರ್. ನಿಮ್ಮ ಫ್ರೆಂಡ್ಸ್ ಕರೀತಾ ಇದ್ದಾರೆ. 10 ನಿಮಿಷ. ಎಸ್, ಇದು 10 ನಿಮಿಷದ ಪಂದ್ಯ ಇರುತ್ತೆ. ಆದ್ಮೇಲೆ ಈಗ ಹೊಂಚಾ ತಂಡದ ಪರವಾಗಿ ಬಲಬದಿ ಆಟಗಾರ ಜರ್ಸಿ ನಂಬರ್ 7 ಕಾದ್ರೋಡ್ ಕ್ಷಣ ಕನ್ನೆಯಲ್ಲಿ ಈ ಪಂದ್ಯವನ್ನ ಗೆದ್ದವರು ನೇರವಾಗಿ ಫೈನಲ್ ಪಂದ್ಯ. ಆಕರ್ಷಕ ಲೆಗ್ ಅಂಪೈರ್ ಹೇಳಿ ಇಲ್ಲೇ ಅದನ್ನು ಮಾಸ್ತರ್ ಇಲ್ಲೇ ಅದನ್ನು ಬಾಜು ಕರೀ. ಇಲ್ಲ ಪಂದ್ಯವನ್ನು ಆಡುತ್ತಿರುವಂತ ಆಟಗಾರರೇ ಎಲ್ಲರೂ ಈ ಕಡೆಗೆ ಗಮನ ಕೊಟ್ಟು ಕೇಳಿ. ವಿಶೇಷ ಪ್ರಕಟಣೆ ಇದೆ. ಪ್ರೋಗ್ರಾಮ್ ಮುಗಿಸೋದು ಊಟ ಮಾಡೋದು ಹೋಗುದು. ಇಲ್ಲ ಸರ್, 1 ನಿಮಿಷ ಸರ್. ಇದು ಬೆಳಗಾವಿ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಅನುಮತಿ ಮೇರೆಗೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲಿ ದಿನಾಂಕ 4/5/2025 ರಿಂದ 15/5/2025 ಎಸ್, ಈ ಒಂದು ಪಂದ್ಯಾವಳಿಗಳಿಗೆ ತಮ್ಮ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನ ಈ ಪಂದ್ಯಾವಳಿಗಳಿಗೆ ನೀಡಿ ಯುವಕರ ಕಣ್ಮನಿ, ಕೊಡುಗೈದಾನಿ, ಉತ್ತರ ಕರ್ನಾಟಕದ ಕಲಾವಿದರ ಬೆನ್ನೆಲುಬು ಆಗಿರುವಂತ, ರೈತರ ಪಾಲಿನ ಆಶಾ ಕಿರಣ ಆಗಿರುವಂತ, ಈ ಭಾಗದ ಜನಪ್ರಿಯ ನಾಯಕರಾಗಿರುವಂತ, ಯುವಕರ ಮುಖಂಡರಾಗಿರುವಂತ ಸನ್ಮಾನ್ಯ ಶ್ರೀ ಮಾದೇವಣ್ಣ ಗೊಡೇರ್ ಅವರು, ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತ ಮಾದೇವಣ್ಣ ಗೊಡೇರ್ ಅವರು ಈ ಒಂದು ಪಂದ್ಯಾವಳಿಗಳಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಕನಕಶ್ರೀ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನಿರ್ಣಾಯಕ ಬಂಧುಗಳ ಪರವಾಗಿ, ಆಟಗಾರ ಪರವಾಗಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಈ ಸಂದರ್ಭದಲ್ಲಿ ಗೈತಾ ಇದ್ದೇವೆ. ಮತ್ತೊಮ್ಮೆ ಮಾದೇವಣ್ಣ ಗೊಡೇರ್ ಅವರಿಗೆ ಈ ಪಂದ್ಯಾವಳಿಗಳಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ತಮಗೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈಗ ವೇದಿಕೆಯ ಬಲಭಾಗದಲ್ಲಿ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾಗಿರುವಂತಹ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಮಾಯಕ ಚಿಂಚಲಿ ವರಪ್ರಸಾದ ಚಿಂಚಲಿ ತಂಡ ಒಂದು ಬದಿಯಲ್ಲಿ ಆದರೆ ಇನ್ನೊಂದು ಬದಿಯಲ್ಲಿ ಹೊಂಚ. ಈಗ ಕಲ್ಲಪ್ಪ ಅವರ ದಾಳಿ ಯಶಸ್ಸಾಗಿದೆ. ಕಾದ್ ನೋಡೋಣ ಎದ ಬದಿಯ ದಾರಿಗಾಳ. ಈಗ ಅಂಕಣದ ಒಳಭಾಗದಲ್ಲಿ ಜರ್ಸಿ ನಂಬರ್ 6 ಮೂರು ಯಾರು ರೇ? 3 ಹೊಂಚಾಳ್, 1 ಚಿಂಚಲಿ. ಮೊಬೈಲ್ ಇಡ್ರಿ ಮೇಡಮ್. ಇದೀಗ ತಾನೇ ಆಗಮಿಸಿರುವಂತ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತ ಮಾದೇವಣ್ಣ ಗೊಡೇರ್ ಅವರು ಕೂಡ ಈ ಒಂದು ಪಂದ್ಯಾವಳಿಗಳಿಗೆ ಆಗಮಿಸಿದ್ದಾರೆ. ಒಂದ್ಸಾರಿ ನಿಮ್ಮೆಲ್ಲರ ಪ್ರೀತಿಯಿಂದ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಏನು 1 ನಿಮಿಷ ನಮ್ಮ ಕರೆಗೂ ಒಟ್ಟು ಇಲ್ಲಿಂದ ಇಲ್ಲಿಗೆ ಬಂದಾರ ಅಂದ್ರ ನಮಗ ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಐತಿ. ಈಗ ಅಷ್ಟೇ ಅಲ್ಲ, ನಾವಿಲ್ಲ ಯಾವ ಪ್ರೋಗ್ರಾಮು ಮಾಡಂಗಿಲ್ಲ, ಅವ್ರ ಊರಾಗ ಕೂಡ ಯಾವುದು ಪ್ರೋಗ್ರಾಮ್ ಮಾಡಂಗಿಲ್ಲ. ಇದು ಪ್ರೋಗ್ರಾಮ್ ಕೂಡ ಅವ್ರದ್ದೇ ಪ್ರೋಗ್ರಾಮ್ ಅನ್ಕೊಂಡು ಅವ್ರಿದ್ದವ್ರ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಬೆನ್ನೆಲುಬಾಗಿ ಯಾವಾಗಲೂ ಸದಾಕಾಲ ಅವರು ನಮ್ಮ ಹಿಂದೆ ನಿಂತೇ ಇರ್ತಾರ. ಶಿವ ಸರ್, ನೀವು ಅದಿರಿ ಅಂದ್ರೆ ನಾವು ಅದೀವ್ರಿ, ನಿಮ್ಮ ಹಿಂದೆ ನಾವು ಅದೀವ್ರಿ, ನೀವು ಏನು ಬೇಕಾದ್ ಮಾಡ್ರಿ ಅನ್ಕೊಂತ ನಮಗ ಎಲ್ಲ ಸಮಯದಲ್ಲೂ ಸಾಥನ್ನ ಕೊಡ್ತಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಅದು ಮಹಾದೇವಣ್ಣ ಗೊಡೇರ್ ಅಂತ ಹೇಳ್ಬೋದು. ಮಹಾದೇವಣ್ಣ ಅವರು ಎಷ್ಟ ಸುಸ್ತಾಗಿದ್ರು, ಲಕ್ಕಮ್ಮ ತಾಯಿ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಇನ್ನಷ್ಟು ಉತ್ತುಂಗಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಅವ್ರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ನಮ್ಮ ಯಾಕಪ್ಪ ಅಂದ್ರ ಅವ್ರ ಬಗ್ಗೆ ಯಾಕೆ ಮಾತಾಡಕತ್ತೇನಪ್ಪ ಅಂದ್ರ, ನಿನ್ನೆ ಎಲ್ಲ ಮಹಾನ್ ವ್ಯಕ್ತಿಗಳು ಬಂದಿದ್ರು, ಮಠಾಧೀಶರು ಬಂದಿದ್ರು. ಅವ್ರ ಮುಂದೆ ನಾ ಕುತ್ಕೊಳ್ಳಂಗಿಲ್ಲ, ಅವ್ರ ಜೊತೆಗೆ ನಾ ಸನ್ಮಾನ ಮಾಡಿಸ್ಕೊಳಂಗಿಲ್ಲ ಅಂತೇಳಿ ಎದ್ದು ಹೋದ್ರು. ಅವರ ಜೊತೆಗೆ ನಾ ಇನ್ನೂ ಅವರ ಜೊತೆಗೆ 15ರಿಂದ 20 ಜನಕ್ಕೆ ಸನ್ಮಾನ ಮಾಡಬೇಕಾಗಿತ್ತು. ಆದ್ರ ಮಾದೇವಣ್ಣ ಗೊಡೇರ್ ಅವರು ಆ ಸನ್ಮಾನವನ್ನ ಮಾಡಿಸ್ಕೊಳಂಗಿಲ್ಲ ಅಂತೇಳಿ ಆ 15ರಿಂದ 20 ಜನರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರ ಸನ್ಮಾನವನ್ನ ಬಿಟ್ಟು ಹೋದ್ರು. ನಾ ಅವ್ರನ್ನ ಕೇಳಿದ್ನಿ, ಯಾಕ್ರಪ್ಪ ಮತ್ತೆ ನೀವು ಹಿಂಗ್ ಮಾಡಿದ್ರಿ, ಅಣ್ಣನ ಹೋದ ಹೆಂಗ್ ಮಾಡೋದು ಅಂತ ಕೂಡ ಅವ್ರು ಹೇಳಿದ್ರು. ನೀವು ನಾಳೆ ಬಂದ ತಕ್ಷಣ ಅಣ್ಣಾಗ ಒಬ್ಬಕ್ಕೆ ಸನ್ಮಾನ ಮಾಡಿದ್ರ ಬಗ್ಗೆ ಇದ್ದು ಮಾಡಿದಂಗ ಅಂತ ಹೇಳಿದಾರ. ಆದ ಕಾರಣಕ್ಕಾಗಿ ನಾವು ಇವತ್ತು ಯಾವುದೇ ಕಾರಣಕ್ಕೂ ನೀವು ಬರಬೇಕಂತ ಹೇಳಿ ಅವರನ್ನ ಕರೆ ನೀಡಿ ಅವರನ್ನ ಲೋಸರ್ ಕರ್ಸಿದೀವಿ. ಮತ್ತವ್ರು ಲೋಸರ್ಗೆ ಬಂದಿದಾರ. ಅದು ಲೋಸೂರು ಬೇರೆ ಇಲ್ಲ, ಉದ್ಗಟ್ಟಿ ಬೇರೆ ಇಲ್ಲ. ಮಾದೇವಣ್ಣಾಗ ಉದ್ಗಟ್ಟಿನೂ ಒಂದ, ಲೋಳ್ಸೂರು ಒಂದ ಅಂತ ಹೇಳ್ತಾ ನನಗ
ಮತ್ತೊಮ್ಮೆ ಅವರಿಗೆ ನಮಸ್ಕರಿಸಿ ಸ್ವಾಗತವನ್ನು ಕೋರ್ತೀನಿ. ಎಸ್, ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಮಾಧ್ಯಮವನ್ನ ಗೊಂಡೇರವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ನೀಡಿ ಪಂದ್ಯಾವಳಿಗಳಿಗೆ ತಮ್ಮ ಆಗಮನವನ್ನ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಕಡೆಗೆ ವೇದಿಕೆಯ ಬಲಭಾಗದಲ್ಲಿ ಮಾಯಕ ಚಿಂಚಿಲಿ, ಆದರೆ ವೇದಿಕೆಯ ಎಡಭಾಗದಲ್ಲಿ PG ಉಚ್ಚಾಳ್ ಕಾದ್ ನೋಡುವ ಕ್ಷಣಗನ್ನೇ ಈಗಾಗಲೇ ಈ ಸಾಕಷ್ಟು ಇಲ್ಲಿ ಮತ್ತೊಂದು ಅದ್ಭುತವಾದ ಟೇಕಲ್ ಆಗ್ತಾ ಇದೆ ಪ್ರೇಕ್ಷಕ ಬಂಧುಗಳೇ. ಅನ್ನೋದು ಕೊಳ್ಳಾಗಿನ ಚೈನ್ ತೆಗಿಪ ಹುಂಚಾಳ್ದ ಸುನಿಲಣ್ಣ. ಮಾತಾನ ನಾನು ಮೈಕ್ ಹಿಡಿದು ಮಾತಾಡೋದನ್ನ ಬಿಡ್ಬೇಕು ಮಾಡಿದ್ದೀನಿ. ಯಾಕಪ್ಪ ಅಂದ್ರೆ ನಾವು ಈ ವರ್ಷ ಮುಗಿಸಿ ಮುಂದಿನ ವರ್ಷಕ್ಕೆ ಏನು ಮಾಡ್ಬೇಕನ್ನತ್ತಿದ್ದಪ್ಪ ಅಂದ್ರೆ ಈ ಪಂದ್ಯಾವಳಿಗಳನ್ನ ಮೊಟಕು ಮಾಡ್ಬೇಕನ್ನತ್ತಿದ್ದೀವಿ. ಆದ್ರೆ ಈ ಪಂದ್ಯಾವಳಿಗಳು ನಡೀಲಿಕ್ಕೆ ನಾ ಸಹಾಯ ಮಾಡ್ತೀನಿ, ನೀ ಸಹಾಯ ಮಾಡ್ತೀನಿ ಅಂತೇಳಿ ಎಲ್ರು ನಾ ಮುಂದು ನೀ ಮುಂದು ಅಂತೇಳಿ ಮತ್ತಷ್ಟು ಪಾತ್ರಗಳು ಉಟ್ಕೊಂಡಿದ್ದಾರೆ. ಆದ್ರ ಲಕ್ಷ್ಮೀದೇವಿ ತಾಯಿ ಮತ್ತಷ್ಟು ಬಲವನ್ನ ಹೆಚ್ಚಿಸಿ ಈ ಪಂದ್ಯಾವಳಿಗಳನ್ನ ಬಿಡಬೇಡ್ರಿ, ಮುಂದುವರಿಸ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕರಿಯಪ್ಪಚ್ಚ ಕೂಡ ಬಂದು ನಮ್ಮ ಗ್ರೌಂಡಲ್ಲಿ 2 ಬಾರಿ ಕಾಲು ಹಾಕಿ ಬಂದು ನಿಂತುಕೊಂಡು ನಮ್ಮ ಪಂದ್ಯಾವಳಿಗಳ ಬಗ್ಗೆ ನಮಗೆ ಒಳ್ಳೆಯ ಹೋಡ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಆದ್ರೆ ಇಲ್ಲಿ ಇಬ್ಬರು ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೆ 2 ಅಂಕದ ಸಂಪಾದನೆ ಆಗ್ತಾ ಇದೆ. ಒಳ್ಳೆಯ ಯಾವುದೇ ಕಾರಣಕ್ಕೂ ಫಂಕ್ಷನ್ ಕ್ಯಾನ್ಸಲ್ ಆಗಂಗಿಲ್ಲ. ಯಾವಾಗ ಇದು ನಿಂದಿರ್ತೈತೆ ಅಂತಿಲ್ಲ, ಅವಾಗ ಯಾವಾಗ ಕಮ್ಮಿ ಬೀಳ್ತಾ ಅಂತಲ್ಲ ಅವಾಗ ನಾವು ಎಷ್ಟು ಬೇಕಂತ ರೊಕ್ಕ ಕೊಡಕ್ಕೆ ರೆಡಿ ಇದ್ದೀವಿ. ಫಂಕ್ಷನ್ ಮಾತ್ರ ಕ್ಯಾನ್ಸಲ್ ಆಗೋಂಗಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ಕೂಡ 5-6 ಜನ, ಮನೋಹರ್ ಕಾಕ ಆಗಿರ್ಬೋದು, ಸಿದ್ದಪ್ಪ ಆಗಿರ್ಬೋದು, ತಪ್ಸಿ ವಕೀಲರಾಗಿರ್ಬೋದು, ಮನ್ಸೂರನ್ನ ಆಗಿರ್ಬೋದು, ಡಿಪಾಸಿಟ್ ಮಾಡಿ ಅದರಿಂದ ಬರುವ ಹಣವನ್ನ ಈ ನಿಮ್ಮ ಕಬಡ್ಡಿ ಪಂದ್ಯಾವಳಿಗಳಿಗೆ ನೀಡ್ತೀವಿ. ನಾವು ನೀಡಿ ಈ ಪಂದ್ಯಾವಳಿಗಳನ್ನ ಮತ್ತಷ್ಟು ಉತ್ತಮಕ್ಕೆ ಏರಿಸ್ತೀವಿ ಅಂತ ಹೇಳಿ ನಮಗೆ ಮತ್ತೆ ಬೆಣ್ಣೆ ತಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಈ ಪಂದ್ಯಾವಳಿಗಳನ್ನ ಮೊಟಕುಗೊಳಿಸ್ತಾ ಇಲ್ಲ. ಮುಂದಿನ ವರ್ಷ ಅತಿ ವಿಜೃಂಭಣೆಯಿಂದ ಮತ್ತೆ ಈ ಪಂದ್ಯಾವಳಿಗಳನ್ನ ನಡೆಸ್ತೀವಿ ಅಂತ ಹೇಳ್ತಾ ಚಿಂಚಲಿ ಮಾಯಕ ಚಿಂಚಲಿ 13-5 ಹೊಂಚ. ಯಾಕಪ್ಪ ಎದ್ದು ಹೊಂಟ್ರಿ? ಕಾದ್ ನೋಡೋಣ ಪ್ರೇಕ್ಷಕ ಬಂಧುಗಳೇ. ಇದು ಕಬಡ್ಡಿ, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಲ್ಲಿ ಮತ್ತೆ ಒಂದು ಮಿಸ್ಟೇಕ್ ಆಗ್ತಾ ಇದೆ. That's a 2 point to Cha. ಈ ಕಡೆಗೆ 7 ಜನರ ಆಟ ಬೋನಸ್ ಆನ್ ಇದೆ. ಕಾದ್ ನೋಡೋಣ. ಇಲ್ಲಿ ಎತ್ತರದ 1ನೇ ಆಟಗಾರ ನಿರಂತರ ದಾಳಿಯಲ್ಲಿ ಕಾಣ್ ಬರ್ತಾ ಇದ್ದಾರೆ ಚಿಂಚಲಿ ಪರವಾಗಿ. ಹಿಡಿಯುವ ಪ್ರಯತ್ನವನ್ನ ಮಾಡ್ತಾರ ಇಲ್ಲಿ ಕಾದ್ ನೋಡೋಣ. ಹುಂಚಾಳ್ನ ಭದ್ರಕೋಟೆಯನ್ನ ಛಿದ್ರ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾದ್ ನೋಡ್ಬೇಕೀಗ. ಯಾವುದೇ ಅಂಕ ಇಲ್ಲ, ವಾಪಸ್ ಆಗ್ತಾ ಇದ್ದಾರೆ ಬರಿ ಕೈಯಲ್ಲಿ. ಈ ಕಡೆಗೆ ಬೋನಸ್ ಆಫ್ ಇರುತ್ತೆ. ಕಳೆದ ದಾಳಿಯಲ್ಲಿ 2 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆಗಿರುವ ಆಟಗಾರ ಕಲ್ಲಪ್ಪ ಅವರು ಈಗ ಮತ್ತೆ ದಾಳಿ ವಿಭಾಗದಲ್ಲಿ ಕಾದು ನೋಡೋಣ ಈ ದಾಳಿಯಲ್ಲಿ ಏನ್ ಮಾಡ್ತಾರಂತೇಳಿ. ಸೋಮು ಒಂದ ಸ್ವಲ್ಪ ನಮ್ಮ ಅಜ್ಜ ಯಾವುದೋ ಹಾಡು ಹೇಳತ್ತಾನ. ಎಲ್ಲಿ ಕಾದು ನೋಡೋಣ ಮತ್ತೆ 2 ಅಂಕದ ಯಾರು ಕರೆದಾರ್ರಿ ನಿಂತಲಿಕ್ಕ ಗಾದೆ ಮಾತೈತ್ರಿ ಸರ್, ಮರ್ತ್ರೇನ್ರಿ ನೀವು? ಗಿಡ ಅದೇನಂತಾರಲ್ಲ, ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗ್ಲಿಲ್ಲ ಅಂತ ಹೇಳ್ರಿ. ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗೋದು ಅದ ಸರ್, ಅದ ನೋಡ್ರಿ ಬರೋಬ್ಬರಿ. ನಮ್ ಭಯ್ಯ ಕೇಳತಾರಂದ್ರೆ ಹಾಡ್ಸಬೇಕಾದ್ರೆ 10 ಸರ್ತಿ ಹಾಡಿದ್ರು ಹಾಡ್ಸಬೇಕಾದ್ರೆ ಸ್ವಾಮಿ. ಈ ಕಡೆಗೆ ಸುಬ್ಬಣ್ಣ ಕಲಾನ್ ಇದೆ. ಕಾದ್ ನೋಡೋಣ ಈಗ. ಹಿಡಿದರೆ ಕೇವಲ ಒಂದೇ ಒಂದು ಅಂಕ ಇರುತ್ತೆ.
ಮತ್ತೊಮ್ಮೆ ಈ ಪಂದ್ಯಾವಳಿಗಳಿಗೆ ಬಹಳ ಮನಮೋಹಕವಾಗಿರುವಂತಹ ಧ್ವನಿವರ್ಧಕವನ್ನು ಅಳವಡಿಸಿಕೊಂಡಿರುವಂತಹ ಈ ಭಾಗದ ಜನಪ್ರಿಯ ಸೌಂಡ್ ಆಪರೇಟರ್ ಆಗಿರುವಂತಹ ಮನಸ್ವಿ ಸೌಂಡ್ ಸಿಸ್ಟಮ್ ನ ಮಾಲೀಕರಾಗಿರುವಂತಹ ಮಾಂತೇಶ್ ಜೋಡಟ್ಟೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಇದೇ ರೀತಿಯಾದ ಶುಭ ಸಮಾರಂಭಗಳಿಗೆ ಆಗಬಹುದು, ಯಾವುದೇ ರೀತಿಯಾದ ಕಾರ್ಯಕ್ರಮಗಳಿಗೆ ಈ ಒಂದು ಧ್ವನಿವರ್ಧಕ ನಿಮಗೆ ಬೇಕಾದಲ್ಲಿ ಕೆಳಗೆ ನೀಡಿರುವಂತಹ ನಂಬರ್ಗೆ ಕರೆ ಮಾಡಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ನಿಮಗೆ ಸೌಂಡ್ ಅವೈಲೇಬಲ್ ಬರುತ್ತೆ. ಸ್ಕೋರ್ ಮತ್ತೆ ಅಲ್ಪ ವಿರಾಮದ ಬಳಿಕ ಪಂದ್ಯವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಆದ್ಮೇಲೆ ಮತ್ತೆ ಆರಂಭದ ದಾಳಿಯಲ್ಲಿ ಈ ಕಡೆಗೆ ಇಬ್ಬರು ಆಟಗಾರರು ಅಖಾಡದ ಒಳಭಾಗದಲ್ಲಿ ಅಂಕ ಪಡಿಬೇಕಾದ ಒತ್ತಡದಲ್ಲಿದ್ದಾರೆ. ಕಲ್ಲಪ್ಪ ಅವರ ಕಾದೋಡೋಣ. ಇಲ್ಲಿ ಹನಿ ಹನಿ ಕುಡಿದ್ರೆ ಹಳ್ಳ, ಪಾಯಿಂಟ್ ಸೇರಿದ್ರೆ ಭರ್ಜರಿ ಮುನ್ನಡೆ. ಇಲ್ಲಿ ಒಂದು ಜಂಪ್ ಆಗ್ತಾ ಇದೆ. ಅಂಕದ ಯಶಸ್ವಿ ಸಂಪಾದನೆ 11-13 11-13 in favor of Chinchi. ಹೌದು. ಹಾ, ಈಗ ಬರೋಬ್ಬರ ಬಂತು ನೋಡು ಮೈ. ಹೌದು ಹೌದು. ಇಲ್ಲಿ ಅಂಪೈರ್ ಅವರು ಲೆಕ್ಕ ಹಾಕ್ತಾ ಇದ್ದಾರೆ. ಕಾದು ನೋಡೋಣ. 2 ಅಂಕದ ಸಂಪಾದನ. ಉತ್ತಮವಾದ ಹಿಡಿತ. ಉತ್ತಮವಾದ ಹಿಡಿತ ಅಲ್ರಿ. ಅರ್ಕೇರಿ ಮತ್ತೆ ಅಲ್ಪ ವಿರಾಮದ ಬಳಿಕ ಪಂದ್ಯ ಆರಂಭಿಸ್ತಾ ಇದ್ದೇವೆ. ಈ ಕಡೆಗೆ 3 ಜನ ಆಟಗಾರರು ಅಂಕಣದ ಒಳಭಾಗಲಿದ್ದಾರೆ. ಸೂಪರ್ ಟೆಕಲ್ ಆನ್ ಇದೆ. ಕಾದು ನೋಡೋಣ. ಬೃಂದವಸ್ಥಾನ ಹಿಡಿತಾ ಬರ್ತಾ ಇದೆ. ಕಾದು ನೋಡೋಣ. 3+2 5 points to Uncha. 15-16 15-16 in favor of Unchal. ಇಲ್ಲಿ ಒಂದು ಟೋ ಟಚ್ ಮಾಡ್ತಾ ಇದ್ದಾರೆ. ಕಿಕ್ ಮಾಡೋ ಮುಖಾಂತರ ಒಂದು ಅಂಕದ ಸಂಪಾದನೆ. ಮತ್ತೆ ಸ್ಕೋರ್ 16-16. ಅತ್ಯುತ್ತಮವಾಗಿ ನಿರೂಪಣೆ ನೆರವೇರಿಸುವಂತ ನನ್ನ ಆತ್ಮೀಯ ಸಹೋದರ ಪ್ರವೀಣ್ ನಿಪ್ನಾಳ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಧನ್ಯವಾದಗಳು ಮಂಜುವನ್ನ. ಇಲ್ಲಿ ರನ್ನಿಂಗ್ ಬೋನಸ್ಗೆ ಪ್ರಯತ್ನ ಇತ್ತು, ಆದ್ರೆ ವಿಫಲ ಪ್ರಯತ್ನ ನಡೀತಾ ಇದೆ. ಯಾವುದೇ ಯಶಸ್ಸಾಗಲಿಲ್ಲ. ಕಾದ್ ನೋಡೋಣ. ಈಗ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನ ಪಡೆದು ಅಂಕದ ಸಮಬಲಕ್ಕೆ ಕಾರಣರಾಗಿರುವ ಆಟಗಾರ ಚಿಂಚಿಲಿ ಮೂಲ ದಾಳಿಗಾರ, ಎಡಬದಿಯ ದಾಳಿಗಾರ. ಕಾದ್ ನೋಡ್ಬೇಕೀಗ. ಬಹಳ ಅದ್ಭುತವಾದ ಧ್ವನಿವರ್ಧಕವನ್ನು ಅಳವಡಿಸಿಕೊಂಡಿರುವಂತಹ ಆತ್ಮೀಯ ಸಹೋದರ ಮಾತೇಶನ್ನ ಜೋಡಟ್ಟಿ ಅವರಿಗೆ ಧನ್ಯವಾದಗಳು. ಈ ಕಡೆಗೆ ಮತ್ತೆ ಒಂದು ಬೋನಸ್. ಕೊನೆ 5 ನಿಮಿಷ. ಕೊನೆ 5 ನಿಮಿಷದ ಆಟ. ಪ್ರೇಕ್ಷಕರಿಗೆ ಒಂದು ಸುಂದರವಾದ ನೋಟ. ಇದು ಕಬಡ್ಡಿ ಆಟ. ಕಬಡ್ಡಿ ಅಜ್ಜ ಪ್ರಸಾದ್ ಅದಂಗ ಕಾಂತಿದ್ರಿ. ಇನ್ನಾಗಿಲ್ರಿ. ಇಲ್ಲೊಬ್ರ ಅಜ್ಜ ಬಂದಾರ್ರಿ. ರೀರೈಟ್ ಕಲ್ಲಪ್ಪ ಮಾಡುವ ನಿಪ್ನವರ ಪ್ರೀತಿಯ ಮಾವನಾಗಿರುವಂತಹ ಮಾದೇಶ್ ಜೋರಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಜಗಳದ ವಿರಾಮದ ಬಳಿಕ ಮತ್ತೆ ಪಂದ್ಯವನ್ನು ಆರಂಭಿಸ್ತಾ ಇದ್ದೇವೆ. ಆದ್ಮೇಲೆ ಈ ಕಡೆಗೆ 5 ಡಿಫೆನ್ಸ್ ಆನ್ ಇದೆ. ಬೋನಸ್ ಆಫ್ ಇರುತ್ತೆ. ಕಾದ್ ನೋಡೋಣ. ಆ ಕಡೆಯಿಂದ ಈ ಕಡೆಗೆ ಕಲ್ಲಪ್ಪ ಅವರ ಓಡಾಟ. ಪ್ರೇಕ್ಷಕರಿಗೆ ಒಂದು ಅದ್ಭುತ ನೋಟ. ಇದು ಕಬಡ್ಡಿ ಆಟ. ಕೊನೆಯ 4 ನಿಮಿಷ. ಲಾಸ್ಟ್ 4 ಮಿನಿಟ್ಸ್. ಅಭಿ 4 ಮಿನಿಟ್. ಕೆಟ್ಟ ಪ್ರವೀಣ ಎಲ್ಲ ಶಿವಣ್ಣ ನೋಡ್ರಿ ಇನ್ಸ್ಪಿರೇಷನ್. ಶಿವಣ್ಣ ರೀ, ಮಾಂತೇಶಣ್ಣ ರೀ. ಮತ್ತೆ ಈಗ ಚಿಂಚಿಲಿ ತಂಡದ ಹೊರಬಾಗಿ ಉದ್ದನೆಯ ಆಟಗಾರ, ಬಲಿಷ್ಠವಾದ ದಾಳಿಗಾರ. ಸ್ಥಳೀಯ ಪಂದ್ಯಾವಳಿಗಳಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿ ಆಗಿರುವಂತಹ ಅನುಭವವನ್ನು ದಾರಿ ಏರಿತಾ ಇದ್ದಾರೆ. ಪಂದ್ಯವನ್ನು ಗೆಲ್ಲಬೇಕಾದ್ರೆ ಕಾದ್ ನೋಡೋಣ. ಆ ಕಡೆಯಿಂದ ಈ ಕಡೆಗೆ ಮತ್ತೆ ಓಡಾಟ. ಡಿಫೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ. ನಿಧಾನಗತಿಯ ಪಾಚಲ್.
ಲಾಸ್ಟ್ 3 ಮಿನಿಟ್ಸ್ ಕೊನೆಯ 3 ನಿಮಿಷದ ಆಟ. ಪ್ರವೀಣ್ ಅಲ್ಲೇ ಬಂದ್ ನೋಡ್ರಿ ತೆಳಗೆ ಶಿವಪ್ಪ ಚಾರ್ಜ್ ಮಾಡೋ. ಹಾ 18-17 ನಡುವೆ ಪಂದ್ಯ ಸಾಗ್ತಾ ಇದೆ ಬಂಧುಗಳೇ. ಕೇವಲ ಒಂದೇ ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಸಾಗ್ತಾ ಇದೆ. ನಿರಂತರ ದಾಳಿಯಲ್ಲಿ ಕಾಣ್ ಬರ್ತಾ ಇದ್ದಾರೆ ಚಿಂಚಿಲಿ ಮೂಲದ ದಾಳಿಗಾರ. ಈ ಕಡೆಗೆ ಬೋನಸ್ ಆನ್ ಇದೆ. 7 ಜನರ ಡಿಫೆನ್ಸ್. ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅಂಕ ಪಡಿಲೇಬೇಕಾದ ಒತ್ತಡ ಇತ್ತು. ಇಲ್ಲಿ ಅಂಕವನ್ನ ಪಡೆದುಕೊಂಡಿದ್ದಾರೆ. 1 ಅಂಕದ ಯಶಸ್ವಿ ಸಂಪಾದನೆ. ಲಾಸ್ಟ್ 2 ಮಿನಿಟ್ಸ್ ಕೊನೆಯ ನಿಮಿಷ. 18-18 ನಡುವೆ ಪಂದ್ಯ. ಎಲ್ಲಿ ಬಲವಾದ ಬದಲಾವಣೆ. ಅಲ್ಪ ವಿರಾಮದ ಬಳಿಕ ಪಂದ್ಯವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಕಾಲ್ ನೋಡೋಣ. ಬೋನಸ್ ಅನ್ನ ಬಿಡ್ತಾರ. ಎಲ್ಲಿ ಬದಲಾಗ್ತಾ ಇದೆ. ಕೊನೆ 1 ನಿಮಿಷ. ಲಾಸ್ಟ್ 1 ಮಿನಿಟ್. in favor of Hunchal. 18-22 Hunchal ಪರ. The second semi-final match, Kaujilgi versus Arkeri versus Losur. Second semi-final, the second call, Losur versus Arkeri. ಇಲ್ಲಿ ಬಲವಾದ ಡಬಲ್ ಟೈ ಹೋಲ್ಡ್ ಬರ್ತಾ ಇದೆ. Yes, 1+2 3 points. Match is over. Win by